स्वागत है आपका बी न्यूज नेशन में। मैं हूं आबिद हुसैन शेख। 43 चोर गिरफ्तार, 1,60,00,000 का माल जब्त, गोल्ड, गाड़ियां और कैश रिकवर। बीजापुर पुलिस का बड़ा ऑपरेशन। चोरी, डकैती और लूटपाट के मामलों में मिली बड़ी सफलता। पुलिस ने 3 महीनों में चलाए गए ऑपरेशन में टोटल 43 आरोपी गिरफ्तार किए हैं। 1,60,00,000 से ज्यादा का माल रिकवर किया गया है। पुलिस का एक्शन। गांधी चौक पुलिस थाना लिमिट में 7 केसेस में 6 आरोपी गिरफ्तार। 70 ग्राम सोना, 18 बाइक्स, कैश, लैपटॉप और मोबाइल बरामद किए हैं। टोटल रिकवरी 27,25,000 रुपए बताई। जिला एसपी ने गोल गुम्बज पुलिस स्टेशन में 8 आरोपी गिरफ्तार। 100 ग्राम सोना, 10 ग्राम सिल्वर, इनोवा कार सीज। टोटल रिकवरी 33,02,000 रुपये। एपीएमसी पुलिस स्टेशन लिमिट में 3 आरोपी गिरफ्तार। 90 ग्राम गोल्ड और कार बरामद। आदर्श नगर पुलिस स्टेशन में 21 आरोपी गिरफ्तार। 410 ग्राम सोना, व्हीकल्स और 6,55,000 का नकद रुपया। टोटल रिकवरी 74,55,000 की गई है। जलनगर पुलिस स्टेशन में 4 आरोपी गिरफ्तार। गोल्ड, सिल्वर और बाइक सीज। कुछ बड़े केसेस भी सॉल्व किए हैं। पुलिस ने बुजुर्ग महिला से चेन स्नैचिंग केस सॉल्व। बस में वैनिटी बैग चोरी, 120 ग्राम गोल्ड के केस की गुत्थी को भी सुलझाया है। पुलिस ने हाईवे रॉबरी जहां 10 लाख लूट ले गए थे, लुटेरे आरोपी पकड़े गए हैं। शादी हॉल से गोल्ड चोरी का केस 24 घंटे में सुलझाया है। पुलिस ने लैंड माफिया या इलीगल इंटरेस्ट, ब्याज बड्डी से परेशान लोग सीधा कंप्लेंट करें। पुलिस ने अब तक 28 केसेस में चार्जशीट फाइल किए जाने की प्रेस कॉन्फ्रेंस के दौरान ये भी जानकारी दी। जिला एसपी ने कुल मिलाकर बीजापुर पुलिस का यह ऑपरेशन एक बड़ा क्रैकडाउन कार्रवाई मानी जा रही है, जिसमें चोरी और डकैती के कई बड़े केसेस सॉल्व हुए हैं और करोड़ों का माल रिकवर किया है बीजापुर जिला पुलिस ने। ವಿಜಯಪುರ ನಗರ ಉಪವಿಭಾಗದಲ್ಲಿ ದಾಖಲಾದಂತಹ ಕಳ್ಳತನ ಪ್ರಕರಣಗಳ ಆರೋಪಿತರ ಬಂಧನ ಮತ್ತು ಅಲ್ಲಿ ರಿಕವರಿ ಆದಂತಹ ಮಾಹಿತಿಯನ್ನು ತಮಗೆ ಕೊಡುತ್ತೆ. ವಿಜಯಪುರ ನಗರ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 2025 ಮತ್ತು 26ರಲ್ಲಿ ದಾಖಲಾದ ಕಳ್ಳತನ ಪ್ರಕರಣ, ರಾಬರಿ ಪ್ರಕರಣಗಳಲ್ಲಿ ನಮ್ಮ ವಿಜಯಪುರ ಸಿಟಿ ಸಬ್ ಡಿವಿಷನ್ ಡಿವೈಎಸ್ಪಿ ನಾಗರಾಜು ಮತ್ತು ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆದಂಥ ಬಳಿಗಾರು ಮತ್ತು ಗೋಲ್ ಗುಂಬಜ್ ಇನ್ಸ್ಪೆಕ್ಟರ್ ಅಂತ ಪ್ರದೀಪ್ ತಳಿಕೇರಿ ಮತ್ತು ಠಾಣೆ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನೊಳಗೊಂಡ ತಂಡ ಕಳೆದ 3 ತಿಂಗಳಿಂದ ಸತತವಾದಂಥ ಪ್ರಯತ್ನಗಳನ್ನ ಮಾಡ್ತಾಯಿತ್ತು. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ 2026ನೇ ಸಾಲಿನ ಒಟ್ಟು 7 ಪ್ರಕರಣಗಳಲ್ಲಿ 6 ಜನ ಆರೋಪಿತರನ್ನ ಬಂಧಿಸಿ ಅವರಿಂದ 70 ಗ್ರಾಮ್ ಬಂಗಾರದ ಆಭರಣಗಳು, 18 ದ್ವಿಚಕ್ರ ವಾಹನಗಳು, 1,10,000 ನಗದು, 1 ಲ್ಯಾಪ್ಟಾಪು, 1 ಮೊಬೈಲು, ಒಟ್ಟು 27,25,000ವನ್ನು ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಶಕ್ಕೆ ತಗೊಂಡಿರ್ತಾರೆ. ಅದೇ ರೀತಿ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ 2025ನೇ ಸಾಲಿನ ಒಟ್ಟು 6 ಪ್ರಕರಣಗಳಲ್ಲಿ 6 ಜನ ಆರೋಪಿತರು ಹಾಗೂ 2026ನೇ ಸಾಲಿನ 1 ಪ್ರಕರಣದಲ್ಲಿ 2 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿವರ್ಗರು ಒಟ್ಟು 100 ಗ್ರಾಮ್ ಬಂಗಾರದ ಆಭರಣಗಳು, 10 ಗ್ರಾಮ್ ಬೆಳ್ಳಿ, ಆಮೇಲೆ 1 ಇನೋವಾ ಕ್ರಿಸ್ಟಾ ಕಾರನ್ನು ವಶಪಡಿಸ್ಕೊಂಡಿರ್ತಾರೆ. ಒಟ್ಟು ವರ್ತ್ ವ್ಯಾಲ್ಯೂ 33,02,000 ಆಗಿರುತ್ತೆ. ಅದೇ ರೀತಿ APMC ಪೊಲೀಸ್ ಠಾಣೆಯ ಸಿಬ್ಬಂದಿಯವರು 2026ನೇ ಸಾಲಿನ 2 ಪ್ರಕರಣಗಳಲ್ಲಿ 3 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಅವರಿಂದ 90 ಗ್ರಾಮ್ ಬಂಗಾರದ ಆಭರಣ ಮತ್ತು 1 ಟೆರೆನೋ ಪ್ಲಸ್ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ವರ್ತ್ ವ್ಯಾಲ್ಯೂ 19,20,000. ಅದೇ ರೀತಿ ಆದರ್ಶ ನಗರ ಪೊಲೀಸ್ ಠಾಣೆಯ 2025ನೇ ಸಾಲಿನ ಒಟ್ಟು 10 ಪ್ರಕರಣಗಳನ್ನು ಪೊಲೀಸ್ನವರು ಬೇಯಿಸಿದ್ದಾರೆ. ಅದರಲ್ಲಿ ಒಟ್ಟು 21 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಒಟ್ಟು 410 ಗ್ರಾಮ್ ಬಂಗಾರದ ಆಭರಣ, 2 ದ್ವಿಚಕ್ರ ವಾಹನ, 1 ಹುಂಡೈ ಕಾರು, 6,55,000 ನಗದು, ಹೀಗೆ ಒಟ್ಟು 74,55,000ವನ್ನು ವಶಪಡಿಸಿಕೊಳ್ಳುವಲ್ಲಿ ಆದರ್ಶ ನಗರ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಜಲನಗರ ಪೊಲೀಸ್ ಠಾಣೆ 2025ನೇ ಸಾಲಿನ 1 ಪ್ರಕರಣದಲ್ಲಿ 1 ಆರೋಪಿ, 2026ನೇ ಪ್ರಕರಣ 3 ಪ್ರಕರಣಗಳಲ್ಲಿ ಒಟ್ಟು 4 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಅವರಿಂದ 10 ಗ್ರಾಮ್ ಬಂಗಾರದ ಆಭರಣ, 250 ಗ್ರಾಮ್ ಬೆಳ್ಳಿ, 7 ದ್ವಿಚಕ್ರ ವಾಹನ, ಒಟ್ಟು 6,30,000 ವರ್ತ್ ವ್ಯಾಲ್ಯೂ ವಶಪಡಿಸಿಕೊಂಡಿರ್ತಾರೆ. ಒಟ್ಟು ವಿಜಯಪುರ ಸಿಟಿ ಸಬ್ ಡಿವಿಷನ್ನಲ್ಲಿ ಕಳೆದ 3 ತಿಂಗಳಿಂದ ಮಾಡಿರುವಂಥ ಸತತ ಪ್ರಯತ್ನದಿಂದ
2025ನೇ ಸಾಲಿನ 17 ಪ್ರಕರಣಗಳಲ್ಲಿ ಒಟ್ಟು 28 ಜನರನ್ನು ಬಂಧಿಸಿದ್ದಾರೆ. ಅದೇ ರೀತಿ 2026ನೇ ಸಾಲಿನ ಒಟ್ಟು 13 ಪ್ರಕರಣಗಳಲ್ಲಿ 15 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಒಟ್ಟು 1,60,32,032 ವರ್ತ್ ವ್ಯಾಲ್ಯೂ ಬಂಗಾರ, ಬೆಳ್ಳಿ, ದುಡ್ಡು, 2 ವೀಲರು, 4 ವೀಲರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರು ಮಾಡಿರುವಂತಹ ಕೆಲಸಕ್ಕೆ, ಅವರ ಮಾಡಿರುವಂಥ ಶ್ರಮಕ್ಕೆ ಅವರನ್ನು ಇಲಾಖೆಯ ಪರವಾಗಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕರ್ತವ್ಯವನ್ನು ಶ್ಲಾಘಿಸಲಾಗ್ತಾ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಕರಣಗಳನ್ನ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಗೋಲ್ ಗುಂಬಜ್ ಪೊಲೀಸ್ ಠಾಣೆಯಲ್ಲಿ 2025ನೇ ಸಾಲಿನಲ್ಲಿ ಒಬ್ಬ ವಯೋವೃದ್ಧ ತಾಯಿಗೆ ಮನೆ ಹತ್ರ ಇದ್ದಾಗ ಅವಳನ್ನು ಮಾತಾಡಿಸ್ಬೇಕನ್ನುವಂಥ ನೆಪದಲ್ಲಿ ಕಿವಿಯಲ್ಲಿದ್ದಂಥ ಓಲೆ ಮತ್ತು ಕೊರಳಲ್ಲಿದ್ದಂಥ ಚೈನನ್ನು ಕಿತ್ಕೊಂಡು ಹೋಗಿರ್ತಾರೆ. ಆ ಪ್ರಕರಣದಲ್ಲಿದ್ದಂಥ 2 ಆರೋಪಿತರನ್ನು ಪತ್ತೆಯಾಗಿದೆ. ಅದೇ ರೀತಿ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಒಂದು ಇನೋವಾ ಕ್ರಿಸ್ಟಾ ಕಾರು ಕಳ್ಳತನ ಆಗಿದೆ. ಆ ಹೈದರಾಬಾದ್ ಮೂಲದ ವ್ಯಕ್ತಿಯಿಂದ ಆ ಇನೋವಾ ಕ್ರಿಸ್ಟಾ ಕಾರನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಅದೇ ರೀತಿ APMCಯಲ್ಲಿ ಅಟೆನ್ಷನ್ ಡೈವರ್ಷನ್, ಇದನ್ನು ನಾವು ಹೇಳ್ತಾನೆ ಇರ್ತೀವಿ, ಅಟೆನ್ಷನ್ ಡೈವರ್ಷನ್ ಬಸ್ಗಳಲ್ಲಿ ಇರ್ತಾರೆ. ಸೊ ಅಲ್ಲಿ ಒಟ್ಟು ಒಬ್ಬರು ಲೇಡಿ ಒಬ್ಬರ ಕಡೆಯಿಂದ ಒಟ್ಟು 120 ಗ್ರಾಮ್ ತೂಕದ ಚಿನ್ನ ಇದ್ದಂತಹ ವೆನಿಟಿ ಬ್ಯಾಗನ್ನು ಬಸ್ಸಿಂದ ತೊಗೊಂಡೋಗಿರ್ತಾರೆ. ಅವರಿಂದನೂ ಕೂಡ 90 ಗ್ರಾಮ್ ತೂಕದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಮೀನಾಕ್ಷಿ ಚೌಕ್ ಹತ್ರ 2 ವೀಲರ್ದಲ್ಲಿ ಇಟ್ಟಂಥ ಬಂಗಾರದ ಬ್ಯಾಗನ್ನು ತೊಗೊಂಡೋಗಿರ್ತಾರೆ, ಅದು ಕೂಡ ಪತ್ತೆ ಮಾಡಿದ್ದಾರೆ. ಸೊ ಸಿಮಿಲರ್ಲಿ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ರೂಪಾದೇವಿ ಏನು ಕಾಲೇಜ್ ಇದೆ, ಅಲ್ಲಿ ಹೈವೇ ಮೇಲೆ ಹೋಗ್ತಾ ಇರುವಂಥ ವೆಹಿಕಲನ್ನು ಅಡ್ಡಗಟ್ಟಿ ಒಟ್ಟು 4 ಜನ ಆರೋಪಿತರು ಏನು ಮಾಡಿರ್ತಾರೆ ಅಂತಂತಂದರೆ 10 ಲಕ್ಷ ದುಡ್ಡನ್ನು ತೊಗೊಂಡೋಗಿರ್ತಾರೆ. ಇವರು ಮಹಾರಾಷ್ಟ್ರದಿಂದ ಬರೋದು ಗೊತ್ತಿರುತ್ತೆ, ಅದೇ ವೆಹಿಕಲನ್ನು ಫಾಲೋ ಅಪ್ ಮಾಡಿಬಿಟ್ಟು ಇಲ್ಲಿ ಅಫೆನ್ಸ್ ಮಾಡಿ ಈ ವೆಹಿಕಲ್ದಲ್ಲಿ ದುಡ್ಡು ಕ್ಯಾರಿ ಮಾಡ್ತಾ ಇದ್ದಾರೆ, ಅದು ಇಳಕಲಿಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಅಡ್ಡ ಹಾಕಿ ಅದನ್ನು ತೊಗೊಂಡೋಗಿರ್ತಾರೆ, ಅದನ್ನು ಕೂಡ ನಮ್ಮ ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಆದರ್ಶ ನಗರದಲ್ಲಿ ಇನ್ನೊಂದು ಕಳ್ಳತನ ಪ್ರಕರಣ ಆಗಿರುತ್ತೆ. ಒಂದು ಮದುವೆ ಹಾಲ್ನಲ್ಲಿ ಬಂದು ಬಂಗಾರ ಇದ್ದಂಥ ಬ್ಯಾಗನ್ನು ತೊಗೊಂಡೋಗಿರ್ತಾರೆ. ಇದನ್ನು 24 ಗಂಟೆಯಲ್ಲಿ CCTV ಆಧರಿಸಿ ಮಧ್ಯಪ್ರದೇಶದ ಆ ವ್ಯಕ್ತಿಯನ್ನು ಪತ್ತೆ ಮಾಡಿ 100% ರಿಕವರಿ ಈ ಪ್ರಕರಣದಲ್ಲಿ ಆಗಿರುತ್ತೆ. ಸೊ ಈ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಕರಣಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. और खबरों के लिए देखते रहिए B News नेशन।